ಇದು ಸರ್ ಶ್ರೀ ಅಹೋಬಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಸುಮಾರು ಅಂದರೆ 2000 ವರ್ಷ ಇತಿಹಾಸವನ್ನು ಹೊಂದಿರತಕ್ಕಂಥ ದೇವಸ್ಥಾನ. ಸುಮಾರು 2000 ವರ್ಷದ ಹಿಂದೆ ಈ ಸ್ವಾಮಿಯವರು ಸಾಲಿಗ್ರಾಮ ಸ್ವರೂಪಿಯಾಗಿ ಉದ್ಭವ ಆಗಿರ್ತಾರೆ. ಅಂದರೆ ಇದು ಮೂಲ ಅಹೋಬಿಲಂ ಬಂದು ನಲ್ಲಮಲ ಫಾರೆಸ್ಟ್ ಅಂತ ಬರುತ್ತೆ. ಅಂದರೆ ಕಡಪ ಕರ್ನೂಲು ಜಿಲ್ಲೆ ಆಂಧ್ರ ಪ್ರದೇಶದಲ್ಲಿ ಮೂಲ ಅಹೋಬಿಲಂ. ಅಲ್ಲಿಂದ ಸ್ವಾಮಿಯವರು ಇಲ್ಲಿ ಸಾಲಿಗ್ರಾಮ ಶಿಲೆಯಾಗಿ ಬಂದು ನೆಲೆಸಿದ್ದಾರೆ. ಮೊದಲು ದೇವಸ್ಥಾನದ ಇಲ್ಲೊಂದು ಬೆಟ್ಟ ಇದೆ. ಆ ಬೆಟ್ಟದ ಮೇಲ್ಭಾಗದಲ್ಲಿ ಸ್ವಾಮಿಯವರು 2 ಪಾದವನ್ನು ಇಟ್ಟು ಆ ಪಾದದಿಂದ ಇಲ್ಲಿ ಸ್ವಾಮಿಯವರು ಉದ್ಭವ ರೂಪವನ್ನು ತಾಳಿದ್ದಾರೆ. ಇಲ್ಲಿ ಸಾಲಿಗ್ರಾಮ ಶಿಲೆಯಾಗಿ ಸ್ವಾಮಿಯವರು ಪ್ರತಿಯೊಬ್ಬರಿಗೂ ದರ್ಶನ ಕೊಟ್ಟು ಬಂದಿರೋ ಭಕ್ತಾದಿಗಳಿಗೆ ಎಲ್ಲ ಕಷ್ಟಗಳನ್ನು ಪರಿಹರಿಸ್ತಾ ಇದ್ದಾರೆ. ಅಂದರೆ ಇದು ದಟ್ಟವಾದ ಒಂದು ಫಾರೆಸ್ಟ್. ಈ ದಟ್ಟವಾದ ಕಾಡಲ್ಲಿ ಇಲ್ಲಿ ಬಂದು ಸಾಲಿಗ್ರಾಮವಾಗಿ ನೆಲೆಸಿದಾಗ ಇಲ್ಲಿ ಯಾವ ರೀತಿ ಗೋಚರ ಆಯಿತಪ್ಪ ಅಂದರೆ, ಇದು ಒಂದು ಕಾಲುವೆ ದಾರಿ ಆಗಿತ್ತು ಈ ದೇವಸ್ಥಾನದ್ದು. ಈ ದೇವಸ್ಥಾನದ ಕಾಲುವೆ ದಾರಿ ಆಗಿದ್ದಾಗ ಇಲ್ಲಿ ಈ ಒಂದು ತುಂಬ ಕಪ್ಪು ಶಿಲೆಗಳಿವೆ. ಬೆಟ್ಟ ಸುತ್ತ ಕಪ್ಪು ಶಿಲೆಗಳಿದ್ದು, ಅದ್ರ ಜೊತೆಯಲ್ಲಿ ಈ ಒಂದು ಸಾಲಿಗ್ರಾಮ ಶಿಲೆ ಈ ಒಂದು ಭಾಗದಲ್ಲಿದ್ದಾಗ ಆಗಿನ ನಮ್ಮ ಪೂರ್ವಿಕರು ಈ ದೇವಸ್ಥಾನ ಅಂದರೆ ಹಿಂದೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಹೋಗ್ತಿರ್ಬೇಕಾದ್ರೆ ಆ ದೇವಸ್ಥಾನದಿಂದ ಬರಬೇಕಾದ್ರೆ ಇಲ್ಲೇನೋ ಒಂದು ಆ ತೆಲುಗಿನಲ್ಲಿ ಮಾತಾಡಿ ಶಬ್ದ ಬಂದಂಗಾಗಿ ಆಗ ಇಲ್ಲೇನೋ ಒಂದು ಕಾಡಿನಲ್ಲಿ ಪ್ರಾಣಿನೋ ಪಕ್ಷಿನ ಕೂಗಿರುತ್ತೆ, ಅದು ನಮಗೆ ಗೋಚರ ಆಗಿಲ್ಲ ಅಂತೇಳಿ ಮತ್ತೆ ಪುನಃ ಮುಂದೆ ಹೋಗಿದ್ದಾರೆ. ತದನಂತರ ಮತ್ತೆ ಸಾಯಂಕಾಲ ಬರೋ ಸಂದರ್ಭದಲ್ಲಿ ಇಲ್ಲಿ ಒಂದು 5 ಜನ ಹಸುಗಳನ್ನ ಮೇಯಿಸೋದಕ್ಕೆ ಅಂತ ಬಂದು ತುಂಬ ಹೊಟ್ಟೆ ಹಸ್ಕೊಂಡಿರ್ತಾರೆ. ಆ ಹೊಟ್ಟೆ ಹಸ್ಕೊಂಡಿರೋ ಸಂದರ್ಭದಲ್ಲಿ ಈಗೇನು ನೀವು ಸಾಲಿಗ್ರಾಮ ಶಿಲೆ ನೋಡ್ತಾ ಇದ್ದೀರಾ, ಆ ಸಾಲಿಗ್ರಾಮ ಶಿಲೆ ಹತ್ರನೇ ಅಂದರೆ ಚಿಕ್ಕದಾಗಿದ್ದಾಗ ಅದ್ರ ಜೊತೆ 2 ಕಲ್ಲನ್ನು ಇಟ್ಬಿಟ್ಟು ಅದ್ರ ಮೇಲೆ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ತಾರೆ. ಅಡುಗೆ ಮಾಡೋದಕ್ಕೆ ರೆಡಿ ಮಾಡಿದಾಗ ತುಂಬ ಹೊಟ್ಟೆ ಹಸ್ಕೊಳ್ಳೋದ್ರಿಂದ ಭಕ್ತಾದಿಗಳಿಗೆ ಅಂದರೆ ಆಗಿನ 5 ಜನ ಏನಿದ್ದಾರೆ ಅವರು ಹೊಟ್ಟೆ ಹಸ್ಕೊಂಡಿರೋದ್ರಿಂದ ಊಟ ಮಾಡ್ತಾರೆ. ಊಟ ಮಾಡಿದ್ರೆ ಸ್ವಲ್ಪ ಅನ್ನ ಕೆಂಪು ಬಣ್ಣಕ್ಕೆ ಬಂದಿರುತ್ತಂತೆ. ಆ ಅನ್ನ ಕೆಂಪು ಬಣ್ಣಕ್ಕೆ ಬಂದಾಗ ಹೊಟ್ಟೆ ಹಸ್ಕೊಂಡಿರೋದಕ್ಕೆ ಏನು ಕಂಡು ಬಂದಿಲ್ಲ. ಹಾಗಾಗಿ ಅವ್ರು ಊಟ ಮಾಡಿ ಎಲ್ಲಿ ಊಟ ಮಾಡಿದ್ರು ಅಲ್ಲೆಲ್ಲೇ ಮೂರ್ಛೆ ಹೋಗಿದಂತೆ. ಆ ಮೂರ್ಛೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಮತ್ತೆ ಪುನಃ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅರ್ಚಕರು ಪೂಜೆಗೆ ಅಂತ ಹೋಗಿದ್ರಲ್ಲ, ಅವ್ರು ಪುನಃ ಬಂದಾಗ ಇಲ್ಲೇನೋ ಒಂದು ಪವಾಡ ಇದೆ ಅಂತೇಳಿ ನೋಡೋದ್ರಂತೆ. ಆಗ ಊರಿನ ಗ್ರಾಮದಲ್ಲಿ ನಮ್ಮ ಮನೆಯವರು ಹಸುಕರು ಹೊಡ್ಕೊಂಡು ಹೋದ್ರು, ಇನ್ನೂ ಮನೆಗೆ ಬಂದಿಲ್ವಲ್ಲ ಇಷ್ಟೊತ್ತಾದ್ರು ಅಂತ ಪುನಃ ಇಲ್ಲಿ ಹುಡುಕೊಂಡು ಬಂದಾಗ ಎಲ್ಲ 5 ಜನನು ಇಲ್ಲೆಲ್ಲಿ ಊಟ ಮಾಡಿದ್ರು ಅಲ್ಲೇ ಮೂರ್ಛೆ ಹೋಗಿದ್ರಂತೆ. ಆ ಮೂರ್ಛೆ ಹೋದ ಸಂದರ್ಭದಲ್ಲಿ ಈ ಸ್ವಾಮಿ ಸ್ವಯಂ ಅಂದರೆ ಆಕಾಶವಾಣಿ ಅಂತೇಳಿ ಆಯಿತು. ಏನಂತೇಳಿ, ನಾನು ಅಹೋಬಲ ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ನೆಲೆಸ್ತಾ ಇದ್ದೀನಿ, ನನಗೆ ಪ್ರತಿನಿತ್ಯವೂ ಪೂಜೆ ಆಗಬೇಕು ಅಂತೇಳಿ ತೆಲುಗಿನಲ್ಲಿ ಮಾತಾಡೋ ಶಬ್ದ ಬಂತಂತೆ. ಆಗ ಸ್ವಾಮಿ ನೀನು ಎಲ್ಲಿದ್ಯಪ್ಪ ಅಂತಂದರೆ, ಇವತ್ತು ಬೇಡ ನಾಳೆ ಬನ್ನಿ ನಾನು ಇರೋ ಜಾಗ ತೋರಿಸ್ತೀನಿ ಅಂತೇಳಿ ಆ ಸಾಲಿಗ್ರಾಮವು ಮತ್ತೆ ಪುನಃ ನಾಳೆ ಬಂದು ನಾನು ಪೂಜೆ ಮಾಡಿರಿ ಅಂತಂದಾಗ ಮತ್ತೆ ಬೆಳಗ್ಗೆ ಬಂದಾಗ ಸುತ್ತ ಕಪ್ಪು ಬಂಡೆಗಳು ಮತ್ತು ಕಪ್ಪು ಕಲ್ಲುಗಳು ಇರೋದ್ರಿಂದ ಈ ಸಾಲಿಗ್ರಾಮ ಎಲ್ಲಿದೆ ಅಂತ ಗೊತ್ತಾಗಿಲ್ಲ. ಆಗ ಸ್ವಯಂ ಸಾಲಿಗ್ರಾಮನೇ 5 ಸುತ್ತು ಪ್ರದಕ್ಷಿಣೆಯನ್ನು ಮಾಡಿ ನಾನು ಇಲ್ಲಿದ್ದೀನಿ ಅಂತೇಳಿ ಗೋಚರಿಸಿ ನನ್ನ ಸ್ನಾನ ಮಾಡಿಸಿದ ನೀರನ್ನ 5 ಜನಕ್ಕೆ ಪ್ರೋಕ್ಷಣೆ ಮಾಡಿ ಅವರು ಜೀವಂತವಾಗಿ ಉಳಿತಾರೆ ಅಂತೇಳಿ ಹೇಳುತ್ತಂತೆ. ಆಗ ಆ ಒಂದು 5 ಜನ ಜೀವಂತವಾಗಿ ಆ ಸ್ವಾಮಿಯ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ ಮೇಲೆ ಜೀವಂತವಾಗಿ ಬಂದಿದ್ದಾರೆ. ಅದಾದ ನಂತರ ಸ್ವಾಮಿಯವರಿಗೆ ಆ ಮಂಟಪ ಏನು ಕಾಣಿಸ್ತಾ ಇದೆ, ಮಂಟಪ 1 ದಿನದಲ್ಲಿ ನಿರ್ಮಾಣ ಮಾಡತಕ್ಕಂಥದ್ದು. ಆ ಮಂಟಪ ಆಗಿನ 5 ಜನ ಈಗ ಬ್ರಹ್ಮೋತ್ಸವ ಕಾಲದಲ್ಲಿ ಪಾಂಚದಿನ ಸಂಕಲ್ಪಿತವಾಗಿ ಪಾಂಚರಾತ್ರಾಪೂರ್ವಕವಾಗಿ ನಮ್ಮ ಒಂದು ದೇವಸ್ಥಾನದಲ್ಲಿ ಅಂಕುರಾರ್ಪಣ, ಧ್ವಜಾರೋಹಣ, ಲಕ್ಷ್ಮೀ ಕಲ್ಯಾಣ, ಗಜೇಂದ್ರ ಮೋಕ್ಷ, ರಥೋತ್ಸವ, ಪಾರಾಟೋತ್ಸವ, ದವನೋತ್ಸವಾದಿಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಕುಟುಂಬದವರೇ ಬಂದು ಈ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸ್ವಾಮಿಯವರು ಇಲ್ಲಿ ಪ್ರತಿನಿತ್ಯವೂ ಪೂಜೆ ನಡೀತಾ ಇರುತ್ತೆ. ವಿಶೇಷವಾಗಿ ಶನಿವಾರ, ಭಾನುವಾರ, ಅಮಾವಾಸ್ಯೆ ಪೂಜೆ, ಸ್ವಾತಿ ನಕ್ಷತ್ರ ಪೂಜೆ ವಿಶೇಷವಾಗಿರುತ್ತೆ. ಇಲ್ಲಿ ಹೂವು ಪ್ರಸಾದ ಕೇಳೋ ಒಂದು ಪದ್ಧತಿ ಇರುತ್ತೆ. ಹೂವು ಪ್ರಸಾದ ಕೇಳೋಂಥ ಭಕ್ತಾದಿಗಳು ಮನೆಯಿಂದ ಬರಬೇಕಾದ್ರೆ ಮನೇನ ನೀಟಾಗಿ ಸ್ವಚ್ಛವನ್ನಾಗೊಳಿಸಿ ಮನೆಯಿಂದ ಬರಬೇಕಾದ್ರೆ ಕನಕಲೆ ಹೂವು ಅಥವಾ ಬಿಡು ಹೂವು ತೆಗೆದುಕೊಂಡು ಬರಬೇಕಾದ್ರೆ ಎಳ್ನೀರನ್ನು ತಗೊಂಡು ಬರಬೇಕು. ಇಲ್ಲಿಗೆ ಬಂದಾದಮೇಲೆ ಎಳ್ನೀರನ್ನ ಅಭಿಷೇಕ ಮಾಡಿ, ಅಂದರೆ ಹೂವು ಕೀಳೋದಕ್ಕೆ ಇದೇ ಟೈಮಿಂಗ್ಸು ಅಂತಂದರೆ ಬೆಳಗ್ಗೆ 9 ರಿಂದ 12 ಗಂಟೆ ಲಾಸ್ಟು ಟೈಮಿಂಗ್ಸು. ಅಂದರೆ ಬೇರೆ ವಿಶೇಷ ದಿನದಲ್ಲಿ ಹೂವು ಕೀಳೋದಕ್ಕೆ ಅವಕಾಶ ಇರೋದಿಲ್ಲ. ಸೋಮವಾರದಿಂದ ಶುಕ್ರವಾರದಲ್ಲಿ ಬಂದು ಇಲ್ಲಿ ವಿಚಾರಿಸ್ಕೊಂಡು ಹೋಗಬೇಕು. ಯಾಕೆಂದರೆ ಕೆಲವೊಂದು ದಿನ ರಶ್ ಆಗಿರುತ್ತೆ ದೇವಸ್ಥಾನ ಮತ್ತು ಜನ ಜಾಸ್ತಿ ಇರ್ತಾರೆ. ಆವತ್ತಿನ ಜನಸಂದಣಿ ಒಳಗೆ ಹೂವು ಪ್ರಸಾದ ಕೇಳೋದಕ್ಕೆ ಆಗೋದಿಲ್ಲ. ಅದರಿಂದ ಮತ್ತು ಈ ಸ್ವಾಮಿಯ ದರ್ಶನ ಪ್ರತಿ ಶನಿವಾರ ವಿಶೇಷವಾಗಿ ಅನ್ನದಾಸೋಹ ನಡೀತಾ ಇದೆ ಮತ್ತು ಅಮಾವಾಸ್ಯೆ ದಿನ ಅನ್ನದಾಸೋಹ ನಡೀತಾ ಇದೆ.
ಎಲ್ಲ ಭಕ್ತಾದಿಗಳು ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಸ್ವಾಮಿಯ ಪ್ರಸಾದವನ್ನು ತಗೊಳ್ಬೇಕು ಅಂತ ನಾವು ಕೇಳ್ತೀವಿ. ಅದೇ ರೀತಿ ಸ್ವಾಮಿಯ ಒಂದು ವಿಶೇಷ ದರ್ಶನ ತುಂಬ ಚೆನ್ನಾಗಿ ಈಗ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಒಂದು ವಾಟ್ಸಪ್ನಲ್ಲಿ ಗ್ರೂಪಲ್ಲಿ ಇದು ಮಾಡಿಕೊಂಡು ಎಲ್ಲ ಪ್ರತಿಯೊಬ್ಬರಿಗೂ ಆ ಸ್ವಾಮಿಯ ಪ್ರತಿ ವಾರದ್ದು ಫೋಟೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದು ಭಕ್ತಾದಿಗಳಿಗೆ ತುಂಬ ಅನುಕೂಲ ಆಗ್ತಿದೆ. ಈ ರೀತಿ ಈ ಸ್ವಾಮಿಯವರ ವಿಶೇಷ ಪವಾಡ ತುಂಬ ಇದೆ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ.